ಸಿ ಒಂದು ನಿಮಿಷ ಯಾರು ಕೂಗಾಡಬೇಡಿ. ಈಗಾಗಲೇ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವ್ರನ್ನ ನಮ್ಮ ರಾಜೇಗೌಡರು ನಾವೆಲ್ಲ ಹೋಗಿ ಮೀಟ್ ಮಾಡಿ ಪ್ರೆಸಿಡೆಂಟ್ ಮೀಟ್ ಮಾಡಿದ್ವಿ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ರೆ, ಒತ್ತುವರಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೈಕೋರ್ಟ್ ಇಂದ ಯಾವುದು ಆದೇಶ ಬಂದಿದೆ ಅದನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಅದರಲ್ಲಿ ಸಮೇತ 3 ಎಕರೆ ತನಕ ಇರುವವರದು ಒತ್ತುವರಿನ ಈಗ ಅದನ್ನ ತೆರವುಗೊಳಿಸೋದಿಲ್ಲ, ಅವರಿಗೆ ಬೇರೆ ಆಲ್ಟರ್ನೇಟಿವ್ ಮಾಡಿಕೊಟ್ಟು ಇದು ಮಾಡಿದ ಮೇಲೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಸರ್ವ್ ಫಾರೆಸ್ಟ್ ಅಲ್ಲಿ 2015 ಈ ಕಡೆ ಮಾಡಿದಲ್ಲ, ಅದನ್ನ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ತಾನೆ. ಫಾರೆಸ್ಟ್ ನಾವು ಸಂರಕ್ಷಣೆ ಮಾಡಬೇಕಲ್ಲ, ಅದಕ್ಕೆ ಮಾಡ್ತಿದ್ದಾರೆ ಹೊರತು ಬೇರೆ ಯಾವ್ದು ಮಾಡ್ತಾರೆ. ನೋಡಿ, ಯಾವುದೇ ಒತ್ತಡ ಅಂತ ಹೇಳ್ಬಿಟ್ರೆ ಇದು ಯಾವುದು ಎಲ್ಲಿದೆ ಅಂತ ಹೇಳಿದ್ರೆ ಕೋರ್ಟಿಂದ ಆದೇಶ ಬಂದಿದ್ದಾರೆ. ಕೋರ್ಟಿಂದ ಆದೇಶ ಬಂದಿದ್ದನ್ನ ತೆರವುಗೊಳಿಸಿದೆ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ದಾರೆ, ಅದನ್ನ ತೆರವುಗೊಳಿಸಿದ್ರೆ ಈಗ ಯಾರು ಫಾರೆಸ್ಟ್ ಅಧಿಕಾರಿಗಳಿದೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ತೆರವುಗೊಳಿಸೋದಾದ್ರೆ ಮೊದಲು ಜಾರ್ಜ್ ಅವರ ತೋಟದಿಂದ ತೆರವು ಮಾಡಲಿ. ನೋಡಿ, ಯಾವ ಸಂಘಟನೆ ಹೇಳಿದ್ದಾರೆ ಅದು ಸ್ವಾಗತ. ನಂದೇನಾದ್ರೂ ತೋಟದಲ್ಲಿ ಆ ತರದೇನಾದ್ರೂ ಒತ್ತುವರಿ ಇದ್ಬಿಟ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಅದನ್ನೇ ತೆರವುಗೊಳಿಸಲಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಅಲ್ಲ, ನಾನಲ್ಲ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮೂಲಕ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ಆಫೀಸರ್ಗಳು ಬಂದ್ಬಿಟ್ಟು ಜಾಯಿಂಟ್ ಸರ್ವೆ ಮಾಡಲಿ. ಜಾಯಿಂಟ್ ಸರ್ವೆ ಮಾಡಿದ ಮೇಲೆ ಯಾವುದಾದ್ರೂ ಲ್ಯಾಂಡ್ ನಾವು ಒತ್ತುವರಿ ಮಾಡಿಸಿ ನಮ್ಮ ತೋಟ, ನಮ್ಮ ಕಂಪನಿ ತೋಟದಲ್ಲಿ ಇದ್ದರೆ ಅದನ್ನ ಮುಂಚೆನೇ ಆಗಲಿ ಈಗಲೂ ಇರಲಿ ಅದನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತೀವಿ. ನೋಡಿ, ನಮ್ದು ನಮಗೆ ಇರಿದ್ರೆ ನಾವು ಅದನ್ನ ಮಾಡ್ತಾ ಇರಲಿಲ್ಲ. ಈಗ ನಮಗೆ ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕಲ್ಲ. ನಮ್ಮ ಇದರಲ್ಲಿ ಯಾವುದೇ ಕೋರ್ಟ್ ಆದೇಶ ಮೊದಲು ಮಸ್ಕಿಲಿದಲ್ಲಿ ಇತ್ತು. ನಾವು ಎಸ್ಟೇಟ್ ತೆಗೆಯೋ ಮೊದಲು ಅಲ್ಲಿ ಒತ್ತುವರಿ ಆಗಿದೆ, ಅದನ್ನೆಲ್ಲ ಒತ್ತುವರಿನ ನಾವು ಬಿಟ್ಟುಕೊಟ್ಟಿದ್ದೀವಿ. ಯಾವುದು ಫಾರೆಸ್ಟ್ ಆಫೀಸ್ ರೆಕಾರ್ಡ್ ಇದೆ. ಇದು ಯಾವುದು ಒತ್ತುವರಿ ಅಂತ ಹೇಳಬೇಕಲ್ಲ. ನಾನು ಈಗ ನಮ್ದೆಲ್ಲ ಎಸ್ಟೇಟ್ಗಳು ಹಂಗೆ ಬಿಡ್ಲಿಕ್ಕೆ ಆಗ್ತದಾ? ಅದು ಯಾವ್ದು ಒತ್ತುವರಿ? ಈಗ ಅವರಿಗೆ ನಾನು ಜಗದೀಶ್ ಅಂತ ಹೇಳಿದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರಿಗೆ ನಾನು ಫೋನಲ್ಲಿ ಮಾತಾಡ್ತೀನಿ, ಅವರೇನಂತ ರೆಕಾರ್ಡ್ ಇದ್ರೆ ಕೊಡ್ಲಿ, ಕೊಟ್ಟುಬಿಟ್ಟು ಅದು ಇತರ ಇದ್ಬಿಟ್ಟು ಅದನ್ನ ಒತ್ತುವರಿ ನಾನು ಅಧಿಕಾರಿಗಳಿಗೆ ಸೂಚನೆ ಮಾಡ್ತೀನಿ. ಕಾನೂನು ಬಾಹಿರವಾಗಿ ಯಾವುದಾದ್ರೂ ಒತ್ತುವರಿ ನನ್ನ ಇದರಲ್ಲಿ ಮಾಲೀಕತ್ವ, ನಮ್ಮ ಕುಟುಂಬದ ಮಾಲೀಕತ್ವ, ನಮ್ಮ ಕಂಪನಿ ಇದರಲ್ಲಿ ಇದ್ದುಬಿಟ್ರೆ ಅದನ್ನು ತೆರವುಗೊಳಿಸುವಂತ ಕೆಲಸ ಮಾಡಿದ್ದೆ ಅಂತ ಹೇಳ್ತಾರೆ. ಈಗ ನಾನೇನು ಹೇಳಿದೆ ನಿಮಗೆ? ನಾನೇನು ಹೇಳಿದ್ದೀನಿ? ಹೇಳಿದಾಗ ನಿಮಗೆ ಆಯ್ತು. ಮತ್ತೆ ನೀವು ಅದನ್ನೇ ದೊಡ್ಡ ನ್ಯೂಸ್ ಮಾಡಬೇಕು. 250 ನಿಮ್ಮ ಭಾಷಣದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತ ಯೋಜನೆಗಳನ್ನ ಮಾತ್ರ ನೆನಪಿಸಿಕೊಂಡಿದ್ದೀರಾ, ನೀವೇನ್ ಮಾಡಿದ್ದೀರಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದೀರಿ. ಸಿಟಿ ರವಿ ಅವರು ಸರ್ಕಾರ ನೋಡಿ, ಎಲ್ಲ ರಾಜ್ಯ ಸರ್ಕಾರ ಯಾವ್ದು ನಾನು ಅವ್ರದ್ದು ಈಗ ಸಿಟಿ ರವಿ ಅವರು ಸರ್ಕಾರ ಅಂದ್ರೆ ನಿರಂತರವಾಗಿ ನಡೀತದೆ. ಈಗ ಮೆಡಿಕಲ್ ಕಾಲೇಜ್ ಯಾರು ಮಾಡಿದ್ದು? ಯಾವಾಗ ಆಗಿದ್ದು? 2013ರಲ್ಲಿ ನಮ್ಮ ಸರ್ಕಾರ ಇರುವಾಗ ತಾನೇ ಮಾಡಿದ್ದು. ಆಗ ಸಿಟಿ ರವಿ ಅವರು ಅದರ ಮತ್ತೆ 4 ವರ್ಷ ಹೇಳಿಲ್ವಾ? ಸರ್ಕಾರ ನಂದ ಆಸ್ತಿ ಅಲ್ಲ, ಬಿಜೆಪಿಯವರ ಆಸ್ತಿ ಇಲ್ಲ. ಇದು ನಿರಂತರವಾಗಿ ಜನರ ಪರವಾಗಿ ಜನರಿಂದ ಆಯ್ಕೆ ಮಾಡಿದ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಕೇಂದ್ರ ಸರ್ಕಾರ ಯಾವುದೇ ಬಂದ್ಬಿಟ್ಟು ಅವರಾಗಿ ಮಾಡ್ತಾರಾ? ರಾಜ್ಯ ಸರ್ಕಾರ ಸಹಕಾರ ಇರಬೇಕಾಗ್ತದೆ. ಈಗ ನಾನು ಮೊನ್ನೆ ಮುಖ್ಯಮಂತ್ರಿ ನಾವೆಲ್ಲ ಹೋಗಿ ಗಡ್ಕರಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ನ್ಯಾಷನಲ್ ಹೈವೇ ವಿಚಾರದಲ್ಲಿ ಮಾತಾಡ್ಬಿಟ್ಟು ಅದನ್ನ ಇದು ಮಾಡಿದ್ವಿ. ನ್ಯಾಷನಲ್ ಹೈವೇ ಆಗಬೇಕಾದ್ರೆ ಅದನ್ನ ಇದು ಮಾಡುವವರು ಯಾರು? ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಇದು ಕಂಪಲ್ಸೇಷನ್ ಕೊಡುವವರು ಯಾರೆಲ್ಲ ಮಾಡಬೇಕಲ್ಲ. ನೋಡಿ, ಅವರು ಹೊಸ ಯೋಜನೆ ಅವ್ರ ಜೀವಮಾನದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. 5 ಗ್ಯಾರಂಟಿಗಳ ಯೋಜನೆಗಳು ಯಾರು ಸಾಮಾನ್ಯ ಜನ ಇದ್ದಾರೆ, ಯಾರು ಮಹಿಳೆಯರಿದ್ದಾರೆ, ಅವರಿಗೆ ಕೊಡಿಸುವಂತ ಕೆಲಸಗಳು ಅವ್ರು ಮಾಡಿದಾರ? ಇಲ್ಲಾದ್ರೆ ಮಾಡ್ಲಿಕ್ಕೆ ಆಯ್ತಾ ಅವ್ರ ಕೈಯಿಂದ? ಸುಮ್ಮನೆ ಆದ್ರೆ ಅವ್ರ ಯಾಕೆ ಮಾತ್ರ ಅವ್ರು ರಾಜಕೀಯ ಭಾಷಣ ಮಾಡ್ತಾರೆ, ನೀವೇಕೆ ಅದಕ್ಕೆ ಚಿಂತನೆ ಮಾಡ್ತೀರಾ? ನೋಡಿ, ಡೆವಲಪ್ಮೆಂಟ್ ಅಂತ ಬಿಟ್ರೆ ಅದೇ ದೊಡ್ಡ ಡೆವಲಪ್ಮೆಂಟ್. ನಮ್ಮ ಸಮಾಜದಲ್ಲಿರುವ ಏನು ಇವರಿಂದಾಗಿ ಏನಾಗಿದೆ, ಇವರು ಕೋವಿಡ್ದಲ್ಲಿ ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡಿದೆ. ಮತ್ತೆ ಇದಲ್ಲ ಯಾವುದು ಈ ಡಿಮಾನಿಟೈಸೇಷನ್ ಮಾಡಿ ಜನ ಸಾಮಾನ್ಯ ಮೊದಲು ಬಡವರು ಮಾತ್ರ ಇದ್ರು, ಈಗ ಮಾಧ್ಯಮ ವರ್ಗದವರು ನಿಮ್ಮಂತವರು ಸೇರಿ ಎಲ್ಲದನ್ನ ಕಷ್ಟದಲ್ಲಿ ಹಾಕಿದವರು ಯಾರು? ಕೇಂದ್ರ ಸರ್ಕಾರ ತಾನೆ. ಈಗ ನಾವು ಅದಕ್ಕೆ ಈ ತರ ಕಾರ್ಯಕ್ರಮ ಕೊಟ್ಟುಬಿಟ್ಟು ಅವರ ಕೈಗಳನ್ನು ಬಲಪಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ನೋಡಿ, ಬಹಳ ಯಶಸ್ವಿಯಾಗಿ ಜಾರಿ ಆಗ್ತಾ ಇದೆ. ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆ ಮಟ್ಟದಲ್ಲಿ ನೀವು ಸುದ್ದಿ ಭಾರಿ ಮಾಡ್ತಿದ್ದಾರೆ ಹೊರತು ನಮ್ಮ ಇಲಾಖೆಯಲ್ಲಿ ಆಗಲಿ ನಮ್ಮ ಮಂತ್ರಿ ಮಂಡಲದಲ್ಲಾಗಲಿ ಇದರ ವಿಚಾರ ಚರ್ಚೆಗೆ ಬರಲಿಲ್ಲ.
ಬರುವಾಗ ಅದ್ರ ವಿಚಾರ ನಾನು ಮಾತಾಡ್ತೀನಿ. ಯಾರು ಹೇಳಿದ್ದು? ಅಲ್ಲ, ಸುದ್ದಿ ನಿಮಗೆ ಸುದ್ದಿ ಬೇಕಾಗ್ತದಲ್ಲ. ಸುದ್ದಿ ನಾನೀಗೇನಾದ್ರೂ ಆಗ್ತದೆ ಬೇಡದ ಹೇಳ್ಬಿಟ್ಟು ಸುದ್ದಿ ಆಗ್ತದೆ. ನೋಡಿ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ. ಅವರಿಗೆಲ್ಲ ಹಕ್ಕಿದೆ ಅಲ್ಲ, ಅವ್ರು ಹೇಳೋದು ತಪ್ಪಿಲ್ಲ. ಅದು ಕ್ಯಾಬಿನೆಟ್ ಅಲ್ಲಿ ಬರಬೇಕು. ಇದು ಕ್ಯಾಬಿನೆಟ್ ತೀರ್ಮಾನ, ಕ್ಯಾಬಿನೆಟ್ ಅಲ್ಲಿ ಬರಬೇಕು. ನಂತರ ನಮ್ಮ ಇಲಾಖೆಯಲ್ಲಿ ಸಮೇತ ಗೃಹಜ್ಯೋತಿ ವಿಚಾರ ಬಂದ್ರೆ ಅಲ್ಲಿಂದ ನಮ್ಮ ಇಲಾಖೆ ಸಮೇತ ಒಂದು ಅಭಿಪ್ರಾಯ ತಗೊಳ್ತಾರೆ. ಆ ತರ ಯಾವುದು ಆಗ್ಲಿಲ್ಲ ಅಂದ್ಬಿಟ್ಟು ನಿಮಗೆ ಹೇಳ್ತಾ ಇದ್ದಾರೆ. ಅದರ ವಿಚಾರದಲ್ಲಿ ಮೊದಲನೇದಾಗಿ ಈಗಾಗಲೇ ಡಿಸಿ ಅವರೊಟ್ಟಿಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಮಾತಾಡ್ತೀನಿ. ಮತ್ತೆ ಡಿಸಿ ಅವರು ಮತ್ತೆ ಎಲ್ಲ ನಮ್ಮ ರೆವಿನ್ಯೂ ಸೆಕ್ರೆಟರಿ, ರೆವಿನ್ಯೂ ಮಿನಿಸ್ಟರ್ ಒಟ್ಟಿಗೆ ಮಾತಾಡಿದ್ದೀನಿ. ಇಲ್ಲಿ ಏನಾಗಿದೆ ಅಂತ ಇಟ್ಟುಬಿಟ್ಟು ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನ ಇವತ್ತು ತುಂಡು ಭೂಮಿಯಾಗಿ ಮಾಡಿದರೆ ಏನಾಗ್ತದೆ, ತೊಂದರೆ ಏನಾಗ್ತದೆ, ಅದನ್ನ ಒಂಥರ ಲೇಔಟ್ಗಳು ಟೈಪ್ ಮಾಡ್ತಾರೆ. ಪೇಪರ್ಲಿ ಅಡ್ವರ್ಟೈಸ್ಮೆಂಟೇ ಕೊಟ್ಟಿದ್ದಾರೆ. ಆ ಥರ ಮಾಡಬಾರ್ದು. ದೊಡ್ಡ ದೊಡ್ಡ ಎಸ್ಟೇಟ್ಗಳಿಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಇದು ಕೊಟ್ಟಿದ್ದಾರೆ, ಎಕ್ಸೆಂಪ್ಷನ್ ಕೊಟ್ಟಿದ್ದು ಎಸ್ಟೇಟ್ಗಳೊಂದು. ಅದನ್ನ ನೀವು ತುಂಡು ಮಾಡಿದ್ರೆ ಆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ ಇದರಲ್ಲಿ ಕೊಟ್ಟಿದ್ದೀವಲ್ಲ ಎಕ್ಸೆಂಪ್ಷನ್ ಆಕ್ಚುಲಿ ಆಗಿ ಕ್ಯಾನ್ಸಲ್ ಆಗ್ತದೆ. ಮತ್ತೆ ಸರ್ಕಾರಕ್ಕೆ ಅದನ್ನು ತಗೋಬಹುದು ಅಂದ್ಬಿಟ್ಟು ಆ ರೀತಿ ಈಗಾಗಲೇ ಡಿಸಿ ಅವರು ಅದು ಮಾಡಬಾರ್ದು ಅಂದ್ಬಿಟ್ಟು ಆದೇಶ ಕೊಟ್ಟಿದ್ದಾರೆ. ಅದು ಈಗಾಗಲೇ ಅದರ ವಿಚಾರದಲ್ಲಿ ಕ್ರಮ ತಗೊಳ್ತಾರೆ. ಅದಾಗಬಾರ್ದು. ಮೊನ್ನೆ ಈ ಲ್ಯಾಂಡ್ ಸ್ಲೈಡಿಂಗ್ ಬರೋದಿದ್ದರಿಂದಾಗಿದೆ. ಅದರಿಂದ ವೆಸ್ಟರ್ನ್ ಘಾಟ್ ನಾವು ಉಳಿಸುವಂತ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರ್ದು ಅಂದ್ರೆ ನನ್ನ ಅಭಿಪ್ರಾಯ. ನೋಡಿ, ಅದು ಒಂದು ನಿಮಿಷ ಕೇಳಿ. ನೀವು ಅಲ್ಲಿಗೆ ಹೋಗಿದ್ರೆ ಆ ರೋಡ್ ಹೋಗಿದ್ರೆ ನಾನು ಮೊದಲಿಂದ ಆ ರೋಡಲ್ಲಿ ಸಾಕಷ್ಟು ಸತ್ತು ಹೋಗಿದೆ. ಯಾವುದೇ ಫಾರೆಸ್ಟ್ ಒಳಗಡೆ ರೋಡ್ ಎಕ್ಸಿಸ್ಟಿಂಗ್ ರೋಡ್ ಇದು ಬಿಟ್ರೆ ಅದನ್ನ ಇದು ಮಾಡಬಾರ್ದು. ಅದಕ್ಕೆ ನೋಡಿ ವೈಲ್ಡ್ ಲೈಫಿಗೆ ಎಫೆಕ್ಟ್ ಆಗ್ತದೆ. ರೋಡ್ಗಳೆಲ್ಲ ಮತ್ತೆ ಯಾವ ರೋಡ್ಗಳು ಇರಬಾರ್ದಲ್ಲ. ಇಲ್ಲಿ ಏನಾಗಿದೆ ವೈಲ್ಡ್ ಲೈಫ್ ಬಿಟ್ರೆ ಎಕ್ಸಿಸ್ಟಿಂಗ್ ರೋಡ್ ಅನ್ನ ಅಗಲ ಮಾಡಬಾರ್ದು, ಇನ್ನೊಂದು ಮಾಡಬಾರ್ದು. ಅದನ್ನ ಈಗ ಆಯ್ತು ವೈಲ್ಡ್ ಲೈಫ್ ಎಲ್ಲ ಇದಾರಲ್ಲ, ಈ ಎನ್ವಿರಾನ್ಮೆಂಟಿಸ್ಟ್ ಎಲ್ಲ ಇದಾರಲ್ಲ, ದೊಡ್ಡ ಮಾತಾಡ್ತಾರಲ್ಲ, ಫಾರೆಸ್ಟ್ ಅವ್ರು ಇದಾರಲ್ಲ, ಅವರೆಲ್ಲ ಯಾವ ರೋಡಿಂದ ಹೋಗ್ತಾರೆ? ಅವರೆಲ್ಲಿ ಹೋಗ್ತಾರೆ? ಈಗ ನಾವು ಎಲೆಕ್ಟ್ರಿಸಿಟಿನೇ ಬೇಡ ಅಂತ ಹೇಳ್ತಾರೆ. ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳ್ಬಿಟ್ರೆ ಮೊದಲು ಇದ್ದಂಗೆ ಇದು ಯಾವುದಿಲ್ಲ, ಇದು ಇದೆಲ್ಲ ಯಾವುದು ದೀಪ ಹಾಕ್ಬಿಟ್ಟು ಮಾಡ್ತಾರೆ. ನೋಡಿ, ಪ್ರವಾಸಿಗರು ಎಲ್ಲಿಂದ ಬರ್ತಾರೆ? ಪ್ರವಾಸಿಗರು ನೋಡಿ, ಪ್ರವಾಸಿಗರು ಬರಬೇಕಾಗ್ತದೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ನಾವು ಪ್ರವಾಸಿಗರೇ ಬೇಡ ಅಂತ ಹೇಳಲಿಕ್ಕೆ ಆಗ್ತದ? ನೀವೇನು ಹೇಳ್ತೀರ? ಯಾರು ಹೇಳ್ತಾರ? ಆತರ ಪ್ರವಾಸಿಗರು ಬೇಕು. ಬಟ್ ನಾವು ಈ ಇದನ್ನ ಪರಿಸ್ಥಿತಿನ ಸಂರಕ್ಷಣೆ ಮಾಡಿಕೊಂಡಿರುವ ಟೂರಿಸಂ ಬೇಕಾಗಿದೆ. ಮುಗಿತಲ್ಲ? ಓಕೆ, ಅದೇ ನೆಕ್ಸ್ಟ್ ಈ ಬೆಳೆ ಪರಿಹಾರದ ವಿಚಾರದಲ್ಲಿ ಈಗಾಗಲೇ ಕ್ರಮ ತಗೊಳ್ತಿದ್ದಾರೆ. ಅವರು ನಮ್ಮ ರೆವಿನ್ಯೂ ಮಿನಿಸ್ಟರು ಸವಿಸ್ತಾರವಾಗಿ ಇದರ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಕ್ರಮ ತಗೊಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.